ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ಸ್ಟ್ರೇಟ್ ಲೈನ್ಸ್ ಅಂತಕ್ಕಂಥ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಒಂದು ಸ್ಟ್ರೇಟ್ ಲೈನ್ ಇದೆ ಅಂತಂದರೆ ಅವುಗಳ ಫಾರ್ಮ್ಸ್ಗಳು ಏನಿರ್ತವೆ ಅಂತ, ವೇರಿಯಸ್ ಫಾರ್ಮ್ಸ್ ಆಫ್ ದ ಇಕ್ವೇಷನ್ ಆಫ್ ಎ ಲೈನ್ ಅಂತಂದರೆ ಒಂದು ಸ್ಟ್ರೇಟ್ ಲೈನ್ ಇದೆ. A straight line can be parallel to x-axis or parallel to y-axis. Okay, this is parallel to y-axis, this is parallel to x-axis. A straight line can be having inclined with the x-axis or inclined with the y-axis. ಅಂದರೆ ಇನ್ಕ್ಲಿನೇಷನ್ ಇರ್ಬೋದು, ಇಲ್ಲ ಅಂತಂದರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಪ್ಯಾರಲಲ್ ಟು ವೈ ಆಕ್ಸಿಸ್ ಇರ್ಬೋದು, ಇಲ್ಲಾಂದರೆ 1 ಪಾಯಿಂಟ್ ಥ್ರೂ ಪಾಸಾಗಿ ಹೋಗ್ಬೋದು, ಇಲ್ಲ ಅಂತಂದರೆ 2 ಪಾಯಿಂಟ್ಸ್ ಥ್ರೂ ಏನು ಮಾಡ್ಬೋದು, ಆ ಲೈನು ಪಾಸಾಗಿ ಹೋಗ್ಬೋದು. ಇಲ್ಲಾಂದರೆ ಒಂದು ಲೈನ್ಗೆ ಏನಿರ್ಬೋದಪ್ಪ, ಇಂಟರ್ಸೆಪ್ಟ್ಗಳಿರ್ಬೋದು. ಅಂತಂದರೆ ಇದು ವಾಯಿಗೆ ಇಂಟರ್ಸೆಪ್ಟ್, ವಾಯ್ ಕಟ್ ಮಾಡ್ತಕ್ಕಂಥ ಪಾಯಿಂಟ್ ಕೊಡ್ಬೋದು, ಇಲ್ಲಾಂತಂದರೆ ಎಕ್ಸ್ ಕಟ್ ಮಾಡ್ತಕ್ಕಂಥ ಪಾಯಿಂಟ್ ಕೊಡ್ಬೋದು, ಇಲ್ಲಾಂತಂದ್ರೆ ಇವೆರಡೂ ಪಾಯಿಂಟ್ ಕೊಡ್ಬೋದು. ಇಲ್ಲಾಂತಂದರೆ ಈ ಒಂದು ಲೈನು ಒರಿಜಿನಿಂದ ಪರ್ಪೆಂಡಿಕ್ಯುಲರ್ ಎಷ್ಟು ಡಿಸ್ಟೆನ್ಸ್ ಅದಂತಲೂ ಕೊಡ್ಬೋದು. ಹಿಂಗೆ ಕೊಟ್ಟಾಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇವುಗಳ ಫಾರ್ಮ್ಸ್ಗಳು ಫೈಂಡ್ ಔಟ್ ಮಾಡಬೇಕು, ಫಾರ್ಮುಲಾಸ್ಗಳು ಫೈಂಡ್ ಔಟ್ ಮಾಡಬೇಕು. ಅಂದರೆ ಒಂದು ಲೈನು ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಇರ್ಬೋದು, ಇಲ್ಲಾಂತಂದರೆ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಇರ್ಬೋದು. ಎರಡನೇದೇನಪ್ಪ ಅಂತಂದರೆ ಒಂದು ಲೈನು ಇಂಟರ್ಸೆಪ್ಟ್ ಮಾಡ್ಬೋದು. ಇಂಟರ್ಸೆಪ್ಟ್ ಅಂತಂದರೆ ಎಕ್ಸ್ ಆ್ಯಕ್ಸಿಸನ್ನು ಕಟ್ ಮಾಡ್ಬೋದು, ಇಲ್ಲ ಅಂತಂದರೆ ವೈ ಆ್ಯಕ್ಸಿಸನ್ನು ಕಟ್ ಮಾಡ್ಬೋದು. ಅದಕ್ಕೆ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಹೇಳ್ತೀವಿ ನಾವು, ಅರ್ಥ ಆಯ್ತಾ. ಆಮೇಲೆ ಅದು ಆದ ನಂತರ 1 ಪಾಯಿಂಟ್ ಥ್ರೂ ಪಾಸಾಗಿ ಹೋಗ್ಬೋದು, 1 ಪಾಯಿಂಟ್ ಥ್ರೂ ಒಂದು ಲೈನ್ ಪಾಸಾಗಿ ಹೋಗ್ಬೋದು, ಇಲ್ಲ ಅಂತಂದರೆ 2 ಪಾಯಿಂಟ್ ಥ್ರೂ ಪಾಸಾಗಿ ಹೋಗ್ಬೋದು. ಅಂದ್ರೆ ಮೀನಿಂಗ್ ಏನು, 2 ಪಾಯಿಂಟ್ ಥ್ರೂ ಪಾಸಾಗಿ ಹೋದರೆ ಫಾರ್ಮುಲಾ ಏನು, 1 ಪಾಯಿಂಟ್ ಥ್ರೂ ಪಾಸಾಗಿ ಹೋದರೆ ಫಾರ್ಮುಲಾ ಏನು, ಪ್ಯಾರಲಲ್ ಟು ಎಕ್ಸಸ್ ಇದ್ದರೆ ಫಾರ್ಮುಲಾ ಏನು, ಪ್ಯಾರಲಲ್ ಟು ವೈ ಆಕ್ಸಿಸ್ ಇದ್ದರೆ ಫಾರ್ಮುಲಾ ಏನು, ಇಂಟರ್ಸೆಪ್ಟ್ ಮಾಡಿತ್ತು ಅಂತಂದರೆ ಅದಕ್ಕೆ ಫಾರ್ಮುಲಾ ಏನು, ಪಾಯಿಂಟ್ ಕೊಟ್ಟು ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಫಾರ್ಮುಲಾ ಏನು. ಆಮೇಲೆ ನಾರ್ಮಲ್ ಅಂತ ಕರಿತೀವಿ ನಾವು, ಇದಕ್ಕೆ ಏನಂತೀವಿ ನಾವು, ನಾರ್ಮಲ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಒರಿಜಿನ್ ಟು ದಿ ಲೈನ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಒರಿಜಿನ್ ಟು ದಿ ಲೈನ್ ಈಸ್ ಕಾಲ್ಡ್ ಆಸ್ ವಾಟ್, ನಾರ್ಮಲ್. ಅದಕ್ಕೆ ನಾರ್ಮಲ್ ಅಂತ ನಾವು ಹೇಳ್ತೀವಿ. ಅಂದರೆ ನಾರ್ಮಲ್ ಡಿಸ್ಟೆನ್ಸ್ ಕೊಟ್ಟಾಗ ಈ ಒಂದು ಲೈನ್ ಇದೆಯಲ್ಲ, ಇದರ ಇಕ್ವೇಷನ್ ಫೈಂಡ್ ಔಟ್ ಮಾಡಬೇಕು. ಅದು ಇಕ್ವೇಷನ್ ಏನು, 3x + 2y = 0 ಇದೆಯೋ ಏನೋ ಒಂದು, ಅದನ್ನು ಫೈಂಡ್ ಔಟ್ ಮಾಡ್ತಕ್ಕಂಥದ್ದೇ ಏನಪ್ಪ, ವೇರಿಯಸ್ ಫಾರ್ಮ್ಸ್ ಆಫ್ ದ ಇಕ್ವೇಷನ್ ಆಫ್ ಎ ಲೈನ್ ಅಂತ ನಾವು ಹೇಳ್ತೀವಿ. ಓಕೆ, ಎ ಇಕ್ವೇಷನ್ ಆಫ್ ಎ ಲೈನ್ ಕ್ಯಾನ್ ಬಿ ಆಫ್ ಫಾಲೋಯಿಂಗ್ ಫಾರ್ಮ್ಸ್. ಯಾವ್ಯಾವ ಫಾರ್ಮ್ಸ್ಗಳು ಇರ್ತವೆ ನೋಡ್ರಿ. ನಂಬರ್ 1, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್. ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್. ದ ಲೈನ್ಸ್ ಕ್ಯಾನ್ ಬಿ ಹಾರಿಜಾಂಟಲ್ ಟು ಎಕ್ಸ್ ಆಕ್ಸಿಸ್ ಆರ್ ಹಾರಿಜಾಂಟಲ್ ಟು ವೈ ಆಕ್ಸಿಸ್. ಕರೆಕ್ಟ್. ಈ ಲೈನ್ ಇದೆಯಲ್ಲ, ಈ ಲೈನು ಹಾರಿಜಾಂಟಲ್ ಟು ಏನಿದೆ, ಎಕ್ಸ್ ಆಕ್ಸಿಸ್ ಇದೆ. ಹಾರಿಜಾಂಟಲ್ ಟು ಎಕ್ಸ್ ಆಕ್ಸಿಸ್ ಇದ್ದಾಗ ಆಮೇಲೆ ಈ ಒಂದು ಲೈನ್ ಎಲ್ಲಿಂದ ಪಾಸ್ ಆಗ್ತಾ ಇದೆ, ಪಾಯಿಂಟ್ ಎ ನಿಂದ ಪಾಸ್ ಆಗ್ತಾ ಇದೆ ಅಂತ ತಿಳ್ಕೊಂಬಿಡ್ರಿ. A, 0, A ಅಂತ ನಾವು ತೊಗೊತೀವಿ. ಇದು 0 ಮೇಲ್ಗಡೆ ಏನಾಗ್ತದೆ, ಅದು A, 0, A. ಅಂದರೆ 0, A ನಿಂದ ಏನು ಪಾಸ್ ಆಗ್ತದೆ, ಒಂದು ಲೈನ್ ಪಾಸ್ ಆಗ್ತದೆ. ಈ ಲೈನ್ ಯಾವಾಗಲೂ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಇರ್ತದೆ. ಅಂದರೆ ಇಲ್ಲಿ x0 ಇದೆಯಲ್ಲ, x0 ಇದ್ದರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಆಮೇಲೆ ಒಂದು ವೇಳೆ y0 ಇದ್ದರೆ, y ಪಾರ್ಟ್ 0 ಇದೆಯಲ್ಲ, y ಪಾರ್ಟ್ 0 ಇದ್ದರೆ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇಲ್ಲಿದೆ ನೋಡ್ರಿ, ಈ ಲೈನ್ ಇದೆಯಲ್ಲ, ಈ ಪಾಯಿಂಟು B,0, B,0 ಅರ್ಥ ಆಗ್ತದಾ? ಓಕೆ, x = b, ಇಲ್ಲಿಗೆ x = b ಆಗ್ತದೆ, x = b, x = b, x = b, x = b. ಯಾವ ಥರ ನೋಡಿದ್ರು ಏನು ಸಿಗ್ತದೆ ನಿಮ್ಗೆ, x ವ್ಯಾಲ್ಯೂ ಫಿಕ್ಸ್ ಇರ್ತದೆ. ಅರ್ಥ ಆಯ್ತಾ? ಓಕೆ, ಈ ಲೈನ್ ಏನಾಗ್ತದಪ್ಪ, ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಅಂದರೆ ಡಿಸ್ಟೆನ್ಸ್ ಏನಾಗ್ತದೆ, ಅದು ಡಿಸ್ಟೆನ್ಸ್ ಫಿಕ್ಸ್ ಇರ್ತದೆ. ಅಂದರೆ ನಾನು ಏನು ತೊಗೋಬೋದು ಇಲ್ಲಿ, y = a ಅಂತ ತೊಗೊಳ್ಬೋದು. ಇದಕ್ಕೇನು ತೊಗೊಳ್ಬೋದು, y = a. y = a ಅಂತಕ್ಕಂಥದ್ದು ಏನಾಗ್ತದೆ, ಎಕ್ಸಾಂಪಲಿಗೆ ನಾನು y = 3 ಅಂತ ತೊಗೊತೀನಿ. y = 3 ಅಂತ ತೊಗೊಂಡಾಗ ಒಂದು ಲೈನ್ ಇದು, ಕರೆಕ್ಟಾ? y = 3 ಅಂತಕ್ಕಂಥದ್ದು ಒಂದು ಲೈನ್. ಅಂದರೆ ಇಲ್ಲಿ ಎಕ್ಸ್ ಪಾರ್ಟ್ ಇಲ್ಲ. ಎಕ್ಸಾಂಪಲ್ ಈಗ ನಾನು ಅವಾಗೇನು ತೊಗೋತೀನಿ ಅಂದರೆ y = 3 ಅಂತಂದರೆ ಫ್ರಮ್ ಪಾಯಿಂಟ್ 0, 0, ನಿಂದ y = 3 ಇಂದ ಇಲ್ಲಿ ಪಾಯಿಂಟ್ ತೊಗೊತೀನಿ. ಅಂದರೆ ಒಂದು ಲೈನು ಎದ್ರೊಳಗಿಂದ ಪಾಸ್ ಆಗಿ ಹೋಗ್ತಾ ಇದೆ. ಲೈನು
ಈ ಲೈನ್ ಪಾಸ್ ಆಗಿ ಹೋಗ್ತಾ ಇರೋದು y = 3 ಪಾಸ್ ಹೋಗ್ತದೆ. ನಾನು ತೊಗೊಂಡಿದ್ದು y = 3. ಒಂದು ವೇಳೆ ಎ ಅಂತ ತೊಗೊಂಡ್ರೆ ಏನಿಂದ ಪಾಸ್ ಆಗಿ ಹೋಗ್ತದೆ. ಅರ್ಥ ಆಗ್ತದೆ ನಿಮ್ಗೆ? ನೋಡ್ರಿ ಒಂದು ಲೈನ್ ಕೊಟ್ಟಿದ್ದಾರೆ ನೋಡ್ರಿ. if a horizontal line is at a distance of a from the x-axis, this is the x-axis, this line is distance of a from x-axis, then the ordinate of every point lying on the line either a or minus a ಅಂತಂದ್ರೆ ಆನ್ಸರ್ ಅಲ್ಲಿ ಏನು ಬರ್ಬೋದು ನಿನಗೆ? y = a ಅಂತ ಬರ್ಬೋದು, ಇಲ್ಲಾಂದ್ರೆ y = -a ಅಂತ ಬರ್ಬೋದು. y = a ಅಂತಂದ್ರೆ y = +3 ಅಂತಂದ್ರೆ ಏನಪ್ಪ? ಲೈನ್ ಏನಿದೆ x ನಿಂದ ಮೇಲ್ಗಡೆ ಇದೆ. if the line is above the x-axis then y = +a. if the line is below the x-axis then y = -a. ನೋಡಿ ಇದನ್ನ ಕೊಟ್ಟಿದ್ದಾರೆ a or -a. choice of sign ಇಲ್ಲಿ plus minus. choice of sign will depend upon the position of the line. if the position of the line is above x-axis, plus. if the position of the line is below x-axis, it is minus, according as the line is above or below the y-axis. Similarly, the equation of a vertical line, this is the vertical line, correct? This line is above x-axis, below x-axis. Here left of the y-axis or right of the y-axis, correct? Look here, of a vertical line at a distance of b from origin, at a distance of b from the y-axis. This is the y-axis, yes or no? It is at the distance of b, right side plus b, left side is minus b. X is either b, x is or minus b. X is either b or minus b according to the position of the line. If the line position is right of the y-axis, then x = b. if the line position is left of the y-axis, then x = -b, correct? Okay, next, find the equations of the lines parallel to axis ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ AX-IS ಅಂತ ಕೊಟ್ರೆ ಸಿಂಗಲ್, AX-ES ಅಂತ ಕೊಟ್ರೆ ಡಬಲ್, ಅಂದ್ರೆ x ಅಂದಂಗ y ಎರಡು ಅಂದಂಗ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲೇನಿದೆ AX-IS ಅದ. IS ಅಂದ್ರೆ ಐದರ್ y-axis or x-axis ಅಂತ ಅಂದಂಗ, ಅರ್ಥ ಆಯ್ತಾ? ಇಲ್ಲಿ y-axis ಅಂತ ಕೊಟ್ಟಿದ್ದಾರೆ, I ಅಂದ್ರೆ ಒಂದೇ ಅಂದಂಗ. ಇಲ್ಲಿ E ಅದ ನೋಡಿ. ಫೈಂಡ್ ದ ಇಕ್ವೇಶನ್ಸ್ ಆಫ್ ದ ಲೈನ್ಸ್ ಪ್ಯಾರಲಲ್ ಟು ಆಕ್ಸಿಸ್ ಅದ. ES ಅದ. ES ಅಂತಂದ್ರೆ ಅದನ್ನ ನಾವು y-axis ಒಂದು ಲೈನ್ ತಗೋಬೇಕು ಪ್ಯಾರಲಲ್ ಟು, ಆಮೇಲೆ ಪ್ಯಾರಲಲ್ ಟು x-axis ಒಂದು ಲೈನ್ ತಗೋಬೇಕಾಗ್ತದೆ. ಸೊಲ್ಯೂಷನ್, ಪೊಸಿಷನ್ ಆಫ್ ದ ಲೈನ್ಸ್ ಇಸ್ ಶೋನ್ ಇನ್ ದ ಫಿಗರ್. ಇಲ್ಲೊಂದು ಪೊಸಿಷನ್ಗಳು ಕೊಟ್ಟಿದ್ದಾರೆ, ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ -2,3 -2,3 ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲಿ ಬರ್ತದೆ ಪಾಯಿಂಟು? -2,3. ಮೈನಸ್ ಅಂತಂದರೆ -2 ಅಂತ ಈ ಕಡೆ ಬರ್ತದ, -1 -2. ಓಕೆ, -1 -2, -3 ಈ ಪಾಯಿಂಟ್ ಮೇಲ್ಗಡೆ, 3 ಅಂದರೆ ಪ್ಲಸ್, ಹೌದಾ? 1 2 3, ಕರೆಕ್ಟ್? -2,3 ಇಲ್ಲಿ ಪಾಯಿಂಟ್ ಸಿಗ್ತದ. ಈ ಪಾಯಿಂಟ್ ಥ್ರೂ ಒಂದು ಲೈನ್ ಪಾಸ್ ಆಗ್ತಾ ಇದೆ, ಕರೆಕ್ಟ್? ಈ ಲೈನ್ ಪಾಸ್ ಆಗ್ತಾ ಇದೆಯಲ್ಲ, ಈ ಲೈನು ಪ್ಯಾರಲಲ್ ಟು y-axis ಇದ್ರೆ ಇದ್ರದ್ದು इक्वेशन ಏನಿರ್ತದೆ ಅಂತ ಕೇಳ್ತಾರೆ ಅವರು. इस ए लाइन अगर पैरेलल टू y-axis है बोले तो इसका इक्वेशन क्या रहता है? पैरेलल टू y-axis ಅಂತಂದ್ರೆ y0 ತಗೊಂತೀನಿ, x ಬರ್ತದೆ ಆನ್ಸರ್. x ಡಿಸ್ಟೆನ್ಸ್ ಏನು ಮಕ್ಕಳಲ್ಲಿ? x ಡಿಸ್ಟೆನ್ಸ್, ವಾಟ್ ಇಸ್ ದ ಡಿಸ್ಟೆನ್ಸ್? ಇಲ್ಲಿಂದ ಡಿಸ್ಟೆನ್ಸ್ ಇದೆ 3 ಅದ, ಇದು -2 ಅದ, ತಿಳಿತದ ನಿಮ್ಗೆ? ಓಕೆ, x = -2 ಅಂತಕ್ಕಂಥದ್ದು ಪ್ಯಾರಲಲ್ ಟು y-axis. ಪ್ಯಾರಲಲ್ ಟು x-axis ಇಕ್ವೇಷನ್ ಬರೀರಿ ಅಂತ ಕೇಳ್ತಾರೆ ಅವರು. ಪ್ಯಾರಲಲ್ ಟು x-axis ಇಕ್ವೇಷನ್ ಬರೀರಿ ಅಂತಂದಾಗ ನಾವೇನು ಮಾಡ್ತೀವಿ ಅಂತಂದರೆ, ಇದು x-axis ಹೈಟ್ ಎಷ್ಟಿದೆ ಅಂತ ನೋಡ್ಕೊತ ಹೋಗ್ತೀವಿ. ಹೈಟ್ ಎಷ್ಟು? 1 2 3, ಅರ್ಥ ಆಗ್ತದ? 3 ಹೈಟ್ ಅಂತಂದರೆ ಪ್ಯಾರಲಲ್ ಟು x-axis ಅಂತಂದರೆ x0 ತೊಗೋಬೇಕು. x0 ಅಂತಂದ್ರೆ ಏನು ಉಳಿದಿದ್ದು ಈಗ? y = ಹೈಟ್ ಎಷ್ಟಪ್ಪ? 3. ಅಂದರೆ y = 3 ಅಂತಕ್ಕಂಥದ್ದು ಏನು ಇಕ್ವೇಷನ್ ಇದು? ಪ್ಯಾರಲಲ್ ಟು x-axis. y = 3 ಅಂತಂದರೆ ಒಂದು ಏನಿದೆ? ಕಾರ್ಟೇಷನ್ ಪ್ಲೇನ್ ಇದೆ. ಕಾರ್ಟೇಷನ್ ಪ್ಲೇನಲ್ಲಿ 1 2 3, ದಿಸ್ ಇಸ್ ದ ಪಾಯಿಂಟ್, ಎಸ್ ಆರ್ ನೋ? ಈ ಪಾಯಿಂಟ್ ಏನು? y =
1, y equal to 2, y equal to 3. ಈ ಪಾಯಿಂಟ್ನಿಂದ ಒಂದು ಲೈನ್ ತೊಗೊಂಡು ಹೋಗ್ಬಿಟ್ರೆ ಆ ಪಾಯಿಂಟ್ ಇಕ್ವೇಷನ್ ಆ ಲೈನ್ ಇಕ್ವೇಷನ್ ಏನಾಗ್ತದೆ y equal to 3 ಅಂತ ಇಕ್ವೇಷನ್. ಒಂದು ವೇಳೆ x equal to -1 -2 -1 -2 ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ನಿಂದ ಒಂದು ಲೈನ್ ಪ್ಯಾರಲಲ್ ಟು y ಆಕ್ಸಿಸ್ ತೊಗೊಂಡ್ವಿ ಅಂತಂದರೆ ಅವಾಗ ಏನಾಗ್ತದೆ, ಇದು x is equal to -2. ಅರ್ಥ ಆಗ್ತದೆ? ಪ್ಯಾರಲಲ್ ಟು y ಆಕ್ಸಿಸ್ ಅಂತಂದರೆ x equal to -2, ಪ್ಯಾರಲಲ್ ಟು x ಆಕ್ಸಿಸ್ ಅಂದರೆ y equal to 3. ಇವೆರಡೂ ಲೈನ್ಸ್ಗಳು ಎಲ್ಲಿ ಮೀಟ್ ಆಗ್ತವೆ? ಈ ಪಾಯಿಂಟಲ್ಲಿ ಮೀಟ್ ಆಗ್ತವೆ. ಈ ಪಾಯಿಂಟ್ ಏನು ಹಾಗಿದ್ರೆ x equal to -2, y equal to 3. ಅರ್ಥ ಆಯ್ತಾ? ಈ ಪಾಯಿಂಟ್ನಿಂದ ಪ್ಯಾರಲಲ್ ಹೋದರೆ ಅದು y equal to 3, ಪ್ಯಾರಲಲ್ ಟು x ಆಕ್ಸಿಸ್ ಹೋದರೆ. ಈ ಪಾಯಿಂಟಿಂದ ಪ್ಯಾರಲಲ್ ಟು y ಆಕ್ಸಿಸ್ ಹೋದರೆ, ಈ ಪಾಯಿಂಟ್ನಿಂದ ಪ್ಯಾರಲಲ್ ಟು x ಆಕ್ಸಿಸ್ ಹೋದರೆ y equal to 3, ಈ ಪಾಯಿಂಟ್ನಿಂದ ಪ್ಯಾರಲಲ್ ಟು y ಆಕ್ಸಿಸ್ ಹೋದರೆ x equal to -2. ಪ್ಯಾರಲಲ್ ಟು y ಅಂದರೆ x ತಗೋಬೇಕು, ಪ್ಯಾರಲಲ್ ಟು x ಅಂದರೆ y ತಗೋಬೇಕು ವ್ಯಾಲ್ಯೂ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನು ಬರ್ತದೆ? ಪಾಯಿಂಟ್ ಸ್ಲೋಪ್ ಫಾರ್ಮ್. ಪಾಯಿಂಟ್ ಸ್ಲೋಪ್ ಫಾರ್ಮ್ ಅಂತ ಮೀನಿಂಗ್ ಏನು? ದೇ ವಿಲ್ ಗಿವ್ ಒನ್ ಪಾಯಿಂಟ್. ಅವ್ರೊಂದು ಪಾಯಿಂಟ್ ಕೊಟ್ಬಿಡ್ತಾರೆ. ಕ್ವಶನ್ ಒಳಗಡೆ ಏನು ಕೊಡ್ತಾರಪ್ಪ? 1 ಪಾಯಿಂಟ್. ಕ್ವಶನ್ ಒಳಗಡೆ ಒಂದು ಪಾಯಿಂಟ್ ಕೊಟ್ಬಿಡ್ತಾರೆ, ಹೌದಾ? ಒಂದು ಪಾಯಿಂಟ್ ಕ್ವಶನ್ ಒಳಗಡೆ ಕೊಟ್ಟರು, ಆಮೇಲೆ ಇನ್ನೊಂದು ಏನು ಕೊಡ್ತಾರೆ ಅವರು? ಸ್ಲೋಪ್ ಕೊಡ್ತಾರೆ. क्या क्या देते उन्हों? 1 पॉइंट देते हैं, एक स्लोप देते हैं. What we need to find out? Equation of the line. ಒಂದು ಪಾಯಿಂಟ್ ಒಂದು ಸ್ಲೋಪ್ ಕೊಟ್ಟಾಗ ಇಕ್ವೇಷನ್ ಆಫ್ ದಿ ಲೈನ್ ಫೈಂಡ್ ಔಟ್ ಮಾಡೋದು. ಓಕೆ, ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸಪೋಸ್ ದ್ಯಾಟ್ P0 in bracket x0 y0 is a fixed point on a non-vertical line whose slope is m. Let ನಾವೊಂದು ಪಾಯಿಂಟ್ ತೊಗೊಂತೀವಿ. ಏನು ತೊಗೊಂತೀವಿ? ಲೆಟ್ ನಮ್ಮ ಪಾಯಿಂಟ್ ಇದು ಗಿವನ್ ಪಾಯಿಂಟ್, ಇದು ನಾವು ತೊಗೊಂಡಿದ್ದು ಪಾಯಿಂಟ್. हम लिए सो पॉइंट है, क्यों लिए? फॉर्मूला रेडी करना उसके वास्ते. अर्थ आಯ್ತಾ? ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದ್ರೆ, ಲೆಟ್ ಪಿ ಬಿ ದ ಪಾಯಿಂಟ್ ಎಕ್ಸ್ ಕಾಮ ವೈ ಆನ್ ದ ಲೈನ್ ಮೇಲ್ಗಡೆ ಒಂದು ಪಾಯಿಂಟ್ ಇದೆ. ಬಿ ಆನ್ ಆರ್ಬಿಟ್ರರಿ ಪಾಯಿಂಟ್ ಆನ್ ಎಲ್. ದೆನ್ ಬೈ ದ ಡೆಫಿನೇಷನ್ ದ ಸ್ಲೋಪ್ ಆಫ್ ಎಲ್ ಇಸ್ ಗಿವನ್ ಬೈ ದ ಸ್ಲೋಪ್ ಆಫ್ ಎಲ್. ಈ ಸ್ಲೋಪ್ ಅದಲ್ಲಿ ಲೈನ್ದು ಸ್ಲೋಪ್ ಏನು ಫೈಂಡ್ ಔಟ್ ಮಾಡ್ತೀಯಪ್ಪ? ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಸ್ಲೋಪ್ ಆಲ್ರೆಡಿ ನೀನು ಕಲ್ತಿದ್ಯಾ, ಕರೆಕ್ಟ್? ಸ್ಲೋಪ್ ಹೆಂಗೆ ಫೈಂಡ್ ಔಟ್ ಮಾಡ್ತೀಯಾ? ಇಲ್ಲೊಂದು ಲೈನ್ ತೊಗೊತಿದ್ದಿ, ಇಲ್ಲೊಂದು ಲೈನ್ ತೊಗೊತಿದ್ದಿ, ಇಲ್ಲಿ ಸಿಗ್ತದ, ಹೌದಾ? ರೈಸ್ ಓವರ್ ರನ್ ಅಂತ ನಿನ್ಗೆ ಹೇಳಿದ್ದೀನಿ ಸ್ಲೋಪ್. ಎಮ್ ಇಸ್ ಈಕ್ವಲ್ ಟು ರೈಸ್ ಏನು ಮಗಳೇ? ಇಲ್ಲಿದೆ ಈ ಪಾಯಿಂಟ್ ಏನೈತೆ? ಈ ಪಾಯಿಂಟು y0 ಇದೆ, ಇಲ್ಲಿ y ಮೈನಸ್ y0 ಇಸ್ ಈಕ್ವಲ್ ಟು y ಮೈನಸ್ y0 ಡಿವೈಡೆಡ್ ಬೈ x ಮೈನಸ್ x0. ಸ್ಲೋಪ್ ಆಗ್ತದೆ ಎಮ್. ಇಲ್ಲಿದೆ ನೋಡಿರಿ, y ಮೈನಸ್ y0 ಡಿವೈಡ್ ಬೈ x ಮೈನಸ್ x0, ಹೌದಾ? y ಮೈನಸ್ y0 ಡಿವೈಡೆಡ್ ಬೈ x ಮೈನಸ್ x0 ಎಮ್ ಅಂದರೆ ನಮಗೇನು ಸಿಕ್ತು? ಈಗ ಸ್ಲೋಪ್ ಸಿಕ್ತು. ಸ್ಲೋಪ್ ಏನು ಸಿಕ್ತು? ಎಮ್ ಇಸ್ ಈಕ್ವಲ್ ಟು y ಮೈನಸ್ y0 ಡಿವೈಡ್ ಬೈ x ಮೈನಸ್ x0. ಇದು ಡಿವಿಷನ್. ಈ ಕಡೆ ಬಂದಾಗ ಏನಾಗ್ತದೆ? ಮಲ್ಟಿಪ್ಲಿಕೇಶನ್. ದೇರ್ ಫೋರ್ y ಮೈನಸ್ y0 ಇಸ್ ಈಕ್ವಲ್ ಟು ಎಮ್ ಇಂಟು x ಮೈನಸ್ x0. ದಿಸ್ ಈಸ್ ದಿ ರಿಕ್ವೈರ್ಡ್ ಇಕ್ವೇಷನ್ ವೆನ್ ದೇ ಗಿವ್ 1 ಪಾಯಿಂಟ್ ಆ್ಯಂಡ್ ಸ್ಲೋಪ್. If the question contains 1 point and the slope of a line passing through that point, the formula is y minus y0 is equal to m into x minus x0. This is the formula. Okay, since the point P not x0 y0 along with all points x comma y on L satisfies and no other point in the line satisfies the equation 1 is indeed the equation of the given line. Thus the point x comma y lie on the line with a slope m through the fixed point x0 y0 if and only if the formula is y minus y0 is equal to m into x minus x0. If they give 1 point and slope of the given line which is passing through that point, then the formula is y minus y0 is equal to m into x minus x0. Correct? Then what? There is one example. Look here. In the example they have given, what they have given? Find the equation of the line. Find the equation of the line through the point. They have given the point. This is the point. Correct? The point with the slope. This is the slope. Then what is the formula? Given. What are the given things? Given the point P in bracket minus 2 comma 3 and the slope m is equal to minus 4. What is the formula? What is the formula? Y minus y0 is equal to m in bracket x minus x0.
Okay, this is x naught, this is y naught, this is m. Okay, y minus y naught, y minus, what is y naught? 3. Y minus 3 is equal to, what is m? Minus 4. X minus x naught, what is x naught? Minus 2. Okay, then y minus 3 is equal to minus 4 in bracket, x minus into minus plus 2. Y minus 3 is equal to minus 4 into x, minus 4x, minus into plus, minus 4 2s are 8. Okay, if we bring this one to the left hand side and right hand side, what happens? Y plus 4x is equal to minus 8 plus 3. Correct? Okay, y plus 4x is equal to minus 5. This is the required solution. Yes or no? Then if you bring minus 5 also in left hand side, what you will get? Y plus 4x plus 5 equal to 0. Yes or no? Which is the required equation. ಈ ತರ find out ಮಾಡಬೇಕು. ಅರ್ಥ ಆಯ್ತಾ? Okay, the next one is 2-point form. 2-point form. In this they have given 2 points and we need to find out the equation of the line. No slope here. इधर क्या नहीं देते? Slope नहीं देते. They will give p1 in bracket x1 y1, p2 in bracket x2 y2. We have to take p in bracket x comma y. We already know that these 3 points on the same line. That means these 3 points are collinear. That means the slope of p1p is equal to the slope of pp2 or is equal to the slope of p1p2. Slope of p1p, slope of p1p2, slope of pp2 all same. So let us consider the slope of p1p is equal to slope of p1p2. Slope of p1p is equal to slope of p1p2. Okay, p1p slope means what? X minus x1, sorry, y minus y1 divided by x minus x1. Y minus y1 divided by x minus x1 is equal to slope of p1p2, p1p2, y2 minus y1 divided by x2 minus x1, y2 minus y1 divided by x2 minus x1. We have taken slope of p1p is equal to slope of p1p2 because these 3 points are what? Collinear. Okay, rearranging this equation, let us take this division value into the multiplication value, right hand side. Y minus y naught is equal to y1 is equal to y2 minus y1 divided by x2 minus x1 into x minus x1. This is the required formula when they have given 2 points. Okay, when they have given 2 points and the equation of the line passing through these 2 points is y minus y1 is equal to y2 minus y1 divided by x2 minus x1 into x minus x1. Let us consider one example question. Okay, example question. Write the equation of the line passing through the points. What are the points here? The points 1 minus 1 3 comma 5. This is x1 y1, this is x2 y2. Let solution, let x1 y1 is equal to 1 minus 1 and x2 y2 is equal to 3 comma 5. We know that the formula, we know that y minus y1 is equal to y2 minus y1 divided by x2 minus x1 into x minus x1. Okay, y minus, what is y1? Minus 1. Okay, is equal to, what is y2 value? 5 minus y1 minus 1 divided by x2 value 3 minus x1 value 1 in bracket x minus x1 value 1. Correct? Okay, y minus into minus plus y plus 1 is equal to y 5 plus 1. Okay, 5 minus into minus plus divided by 3 minus 1 is 2. Then in bracket x minus 1. 5 plus 1 is 6. Okay. 6 divided by 2. ಇಲ್ಲಿ ಬರ್ಬಿಡಲ್ಲ, ಎಲ್ಲಿ ಬರಲಿಲ್ಲ, ಇಲ್ಲಿ ಜಾಗ y plus 1 is equal to 6 divided by 2 in bracket x plus 1. x minus 1 x minus 1.
Okay, 2 1s are 2 3s are y plus 1 is equal to 3 into x, 3x minus 3. Then bring all this to the left hand side. Y minus 3x plus 1 plus 3 is equal to 0. Then at the last, what is the equation? Y minus 3x, look at y minus 3x plus 4 is equal to 0. This is the required solution. This is the required solution. Minus 3x plus y plus 4. Minus 3 first bardare avaru ashte matteniಲ್ಲ. X term first bardare, y term second bardare matteni. The next one is slope intercept form. They will give one slope and the intercept point. Intercept point means either it is cutting y axis or it is cutting x axis. They will give one point on y axis or on x axis. They will give only one point and the slope. The line always cuts either y axis or x axis. ಆ ಲೈನ್ ಹೆಂಗೆ ಕಟ್ ಮಾಡ್ತದೆ? y axis ಅಲ್ಲಿ ಕಟ್ ಮಾಡ್ತದೆ, ಇಲ್ಲಾಂದ್ರೆ x axis ಅಲ್ಲಿ ಕಟ್ ಮಾಡ್ತದೆ. ಅಂದರೆ ಎರಡಕ್ಕೂ ಕಟ್ ಮಾಡಿದ್ರು ಕೂಡ ಅವ್ರು ಕೊಡೋದೆಷ್ಟು? Only one point. They will give only one point and the slope of the given line. Then what we need to find out? The equation of the line. They will give slope and the point, intercept point. Slope intercept form. Sometimes a line is known to us with its slope. A line is known to us with its slope and an intercept on one of the axis. One of the axis. Axis बोले तो दोनों ES. One of the axis. They will give the point on one of the axis. We will now find the equation of such lines. If they give y intercept, then what is the formula? The formula is y is equal to mx plus c. Look here. If they give y intercept, then the formula is y is equal to mx plus c. If they give x intercept, ये point नहीं देते. If they give x intercept, then what is the formula? The formula is y is equal to m in bracket x minus d. D is the point. Okay. Y is equal to m in bracket x minus d. There are two equations. If they give y intercept, formula is y is equal to mx plus c. If they give x intercept, then the formula is y is equal to m in bracket x minus d. Correct? Okay. This is the case 1. This is the case 2. Then there is one question. Look here. What is the question? Write the equation of the lines for which tan theta means slope is equal to m is equal to tan theta is equal to 1 by 2. Slope m tan theta all same. Tan theta is equal to 1 by 2, where theta is the inclination of the line and to the y axis. Y intercept there again. What is the y axis intercept? Minus 3 by 2. Okay. What is this point? What is this point? 0 comma minus 3 by 2. Yes or no? The point is 0 comma minus 3 by 2. Then what is the formula? Y is equal to mx plus c. Y is equal to, what is the slope? 1 divided by 2. Point is 0 comma minus 3 by 2. It is nothing but what? C. C is intercept of y. Formula is y is equal to mx plus c. Y is equal to m is 1 by 2. X as it is. C is nothing but what? This intercept minus 3 divided by 2. Y is equal to 1 into x divided by 2 plus into minus 3 divided by 2. Okay. Y is equal to LCM is 2 only. X minus 3. Division, it will become multiplication. Therefore 2y is equal to x minus 3. If you bring this to the right hand side, then x minus 2y minus 3 is equal to 0. This is the first solution. Correct? And the second solution, they have given what? X intercept. If they give x intercept, this is c. Sorry, this is d. This is d. Formula is y is equal to m in bracket x minus d. Y is equal to m is 1 by 2 in bracket x minus 4. Division, it will become multiplication. 2y is equal to x minus 4. Then it will become x minus 2y minus 4 is equal to 0. Here x minus 2y minus 3 is equal to 0. The next one is intercept form.
in intercept form, the line is crossing both the x-axis and y-axis. They will give both the points, that is point 0 comma b and point a comma 0. Okay, they will give the points but not the slope. Yes or no? This is the condition. Look here, what is the condition? Suppose a line L makes x intercept A and y intercept B. Let us consider this one as x1, y1, this one as x2, y2. You already know the slope of the line if they give 2 points. What is the slope of the line if they give 2 points? M is equal to y2 minus y1 divided by x2 minus x1. And then what is y2? B minus what is y1? y2 minus y1, b minus 0 divided by x2 is 0 minus a. This is the slope. Okay, look here. Axis, obviously L meets x-axis at the point a comma 0, L meets at a comma 0 and y-axis at point 0 comma b. By 2-point form of the equation of the line, 2-point form, what is 2-point form? Y minus y0 is equal to y2 minus y1 divided by x2 minus x1 into x minus x0. 2-point form. Idar hinದಿಂದು 2-point form. What is the 2-point form? Y minus y0 is equal to y2 minus y1 divided by x2 minus x1 into x minus x0. Then y minus y0. What is y0? Y minus y1. Sorry. What y minus y1? What is y1? 0 is equal to y2 minus y1. Y2. What is y2? This is y2 minus y1 divided by x2 minus x1. Then x minus x1. X minus x1. This is x1. Then again you will get what? Y minus 0 y is equal to b divided by minus a in bracket x minus a. Division, it will become multiplication. Then what happens? Minus ay is equal to bx minus ab. Minus ay is equal to b into x, bx minus ab. Okay, then if you bring this minus into the what? Right hand side, this into the left hand side, idin ikkada tagondba, idin ikkada tagondba, then what happens? Bx plus ay equal to ab. Yes or no? Yes or no? Minus ab is ikkade plus minus ay plus divided by ab divided by ab divided by ab. You will get ab cancel 1. Then bb cancel, then aa cancel. X divided by a plus y divided by b is equal to 1. This is the formula. When they will give 2 intercept point, then the formula is x by a plus y by b is equal to 1. Let us take equation example number 10. This is the example number 10. What they have given? Find the equation of the line which makes intercept minus 3 and 2 on the x-axis and y-axis. X-axis minus 3. That means what? This is a. A is equal to minus 3. What is b? B is equal to 2. This is x-axis. This is y-axis. What is the formula? X divided by a plus y divided by b is equal to 1. What is x as it is? Divided by what is a? Minus 3 plus y divided by b is equal to b. B is nothing but what? Cross multiply. 2 into x, 2x. Minus 3 into y, 3y. Divided by. Divided by 2 3 is 6. Minus akada hogbitaithe. Is equal to 1. 3 and 2. LCM. One kelsa, 1 second ಮಾಡಿ LCM ಮಾಡಿ ಹೋಗೋಣ ಅಂತ ಮುಂದಕ್ಕೆ. Minus 3. ಕರೆಕ್ಟಾ? 2 and 3 LCM ಎಷ್ಟಪ್ಪ? 6. 3 2s are 6. 2 3s are 6. 2 into x minus ಅದ. 2 into x minus 2x plus 3 into y 3y is equal to 1. Division, multiplication. Minus 2x plus 3y is equal to 6. It will become minus 2x plus 3y minus 6 is equal to 0. Correct? If you bring minus to right hand side, what happens? Plus 2x plus 3y, what happens? Minus 3y. Minus, it will become what? Plus 6 equal to 0.
correct. The last one is normal form. Suppose a non-vertical line is known to us with the following data. This is non-vertical line. They have given the following data. What are the data here? Length of the perpendicular from the origin to the line. Length of perpendicular from the origin. This is the origin. This is the length. Length of the perpendicular from the origin to the line. Length of perpendicular from the origin to the line is P. They will give this P. In the question they will give this P. This is called as what? Normal. Okay, normal. Then number 2, angle which normal makes with the positive direction of x-axis. The angle of normal, positive direction of x-axis. This is the positive direction of x-axis. This is called as what? Omega. What is this? Omega. From this to this, OM. Okay, adjacent divided by hypotenuse, cos. Okay, P OM is equal to P into cos omega. Then AM is equal to P into sin omega. Apply here sin. What is sin? Opposite divided by hypotenuse. Sin omega is equal to opposite divided by hypotenuse. Opposite means AM divided by P. Division P, it will become multiplication P. Therefore, sin omega into P is equal to AM. Cos omega into P is equal to OM. Look here. OM is equal to what? P cos omega. How P cos omega? Look here. OM is nothing but what? This is theta, this is hypotenuse, this is adjacent. Adjacent divided by hypotenuse is cos omega. Cos omega is equal to OM divided by P. Divided by P. Divided by P. Ikkada bandaga multiply by P. Okay, P into cos omega is equal to OM. Then AM is P into sin omega. AM is equal to P into sin omega. Look here. OM is equal to P cos omega. AM is equal to P sin omega. Then further, a line is perpendicular to OA. Therefore, the slope of the line is minus 1 divided by slope of OA. Where is OA? This is OA. Correct? This is OA. OM is this. Yes or no? OM is this one, OA is this one, AM is a line. AM is a line perpendicular to OM. Further, line L is perpendicular to OA. This line is perpendicular to OA. Line is perpendicular to OA means what? The slope of this line is 1 divided by minus 1 divided by the slope of this line. Look here. ನೀವು ಆಲ್ರೆಡಿ ಗೊತ್ತೈತಿ ಏನು ಗೊತ್ತೈತೆ ಗೊತ್ತನಾ ಇದು ಲೈನ್ ಅದಲ್ಲ ಇದು m ಅಂತ ತಗೋ ಸ್ಲೋಪ ಪರ್ಪೆಂಡಿಕ್ಯುಲರ್ ಇದ್ರೆ ಏನಾಗ್ತದ 1 ಡಿವೈಡೆಡ್ ಬೈ ಮೈನಸ್ m ಕಲ್ತಿರಿ ಹೌದಲ್ರಿ ಏನಂತ ಕಲ್ತಿರಿ ಗೊತ್ತಾ ನೀವು m ಇಂಟು 1 ಡಿವೈಡೆಡ್ ಬೈ m1 ಇಂಟು m2 ಇಸ್ ಈಕ್ವಲ್ ಟು ಮೈನಸ್ 1 ಅಂತ ಕಲ್ತಿರಿ ಕರೆಕ್ಟಾ ಓಕೆ ಇಂಟು ಈ ಕಡೆ ಬಂದಾಗ ಏನಾಗ್ತದೆ ಅದು ಡಿವೈಡ್ m1 ಇಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ m2 ಅಂದರೆ ಈ ಎರಡು ಲೈನ್ಗಳು ಪರ್ಪೆಂಡಿಕ್ಯುಲರ್ ಇದ್ದರೆ if the line this one consider m1 this is m2 m1 into m2 is equal to minus 1 slope of this line into slope of this line is equal to minus 1 therefore slope of this line is equal to 1 divided minus 1 divided by slope of this line note correct slope of m1 is equal to minus 1 divided by slope of m2 that is OA minus 1 divided by slope of OA minus 1 divided by slope of OA look here minus 1 divided by slope of OA slope of the line is equal to minus 1 divided by slope of OA okay minus 1 divided by slope of OA what is OA what is OA what is OA what is OA OA is nothing but what OA is nothing but what AM divided by OM slope of OA is nothing but what AM divided by OM correct AM is sin omega P sin omega divided by OM is P cos omega ಹೌದಿಲ್ರಿ ಇದು sin omega ಇದು cos omega sin by cos ಏನಾಗ್ತದ tan ಆಗ್ಬಿಡ್ತದ ಅಂತಂದ್ರೆ ಸ್ಲೋಪ್ ಆಫ್ OA ಏನಾಗ್ತದ್ರಿ ಸ್ಲೋಪ್ ಆಫ್ OA tan omega correct therefore the slope of the line is equal to minus 1 divided by slope of OA rise over run P sin omega divided by P is cos omega P cancel sin by cos is tan omega okay tan is nothing but what sin by cos division
multiplication. Therefore minus cos omega divided by sin omega. This is the slope. The line L has a slope minus cos omega divided by sin omega. Now we got slope of this line. ये लाइन का स्लोप मालूम पड़ा. क्या मालूम पड़ा स्लोप? माइनस कॉस ओमेगा डिवाइड बाय साइन ओमेगा. व्हाट इज द पॉइंट ए? दिस इज द पॉइंट ए. पॉइंट ए इज ए p cos omega and p sin omega. Point A is p cos omega, p sin omega. Okay, we have one point and slope. Point slope form. ಯಾವ ಫಾರ್ಮ್ ಅಪ್ಪ? Point slope form. What is the formula? Y minus y naught is equal to m into x minus x naught. Y minus y naught is p sin omega. M is minus cos by sin, then x minus x naught is p cos omega. Okay, multiplying this sin omega into y sin omega, then minus p sin square omega, sin into sin square omega, minus cos omega into x minus cos omega into x, minus into minus plus cos omega into cos omega, cos square omega, sin square omega plus cos square omega is 1. Therefore the formula is x cos omega plus y sin omega is equal to p. This is the formula. ಮೇನ್ ಫಾರ್ಮುಲಾ. ಇದನ್ನೆಷ್ಟೇ ನೆನ್ಪಿಟ್ಕೊಟ್ರೆ ಅವನ್ನೆಲ್ಲ ನೆನ್ಪಿಟ್ಕೊಳ್ಬೇಡ್ರಿ. ಒಂದು ವೇಳೆ ಡೆರಿವೇಷನ್ಸ್ ಏನಾದರೂ ಕೇಳಿದ್ರು ಅಂತಂದರೆ ಈ ಡೆರಿವೇಷನ್ಸ್ದೇ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಂತೆ. ಇದೇ ಡೆರಿವೇಷನ್ದೇ ಸಪ್ರೇಟ್ ವಿಡಿಯೋ ಮಾಡ್ತೀನಂತೆ. ಬಟ್ ಎಲ್ಲಿ ಈ ಕ್ವಶನ್ ಕೇಳಿಲ್ಲ ಅಂತಂದರೆ ಈ ಡೆರಿವೇಷನ್ದೇ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಏನು ಬರ್ತದೆ ಅದು ಫಾರ್ಮುಲಾ? ಎಕ್ಸ್ ಕಾಸ್ ಒಮೆಗಾ ಪ್ಲಸ್ ವೈ ಸೈನ್ ಒಮೆಗಾ ಇಸ್ ಈಕ್ವಲ್ ಟು 4. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇದು ಯಾವಾಗಿದು ನಾರ್ಮಲ್ ಫಾರ್ಮ್. ಇದೆ ನಾರ್ಮಲ್ ಫಾರ್ಮ್. ಏನು ಕೊಟ್ಟಿರ್ತಾರೆ? ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಟು ದ ಲೈನ್, ಆ್ಯಂಡ್ ದ ಪಾಯಿಂಟ್ ಪಿ ಆನ್ ದ ಲೈನ್. ಕರೆಕ್ಟ್? ಓಕೆ, ಇದನ್ನು ಕೊಟ್ಟಿರ್ತಾರೆ ನೋಡ್ರಿ. ಫಾರ್ಮುಲಾ ಗೊತ್ತಾಯ್ತಾ? ಈಗ ನೋಡ್ರಿ ಕ್ವಶನ್ ಇದೆ ನೋಡ್ರಿ ಇಲ್ಲಿ. ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಹೂಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಈಸ್ 4. ಪಿ ಇದು ಏನಿದು? ಪಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಏನ್ರಿ? ಪಿ. And the angle which the normal makes the positive direction x is 15 degree. Angle is to 15 degree. Angle is equal to 15 degree. And formula ಏನಿದೆ? What is the formula? x cos omega plus y sin omega is equal to p. Cos omega ಅಂದ್ರೆ 15 degree. Sin omega ಅಂತಂದ್ರೆ 15 degree. Cos 15 degree ವ್ಯಾಲ್ಯೂನು √3 plus 1 divided by 2 √2. Sin 15 degree √3 minus 1 divided by 2 √2. ಇವೆರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಒಳಗೆ ಕಲ್ತಿದ್ದೀವಿ ನಾವು. ಅರ್ಥ ಆಯ್ತಾ? 30 ಡಿಗ್ರಿ ಮೈನಸ್ 45 ಡಿಗ್ರಿ ಮೈನಸ್ 30 ಡಿಗ್ರಿ ಮಾಡಿದ್ವಿ ನೆನಪದ? ಅದೇ ಇದು. ಅಂದ್ರೆ ಏನು ಬಂತು ಆನ್ಸರು? x cos omega plus y sin omega is equal to 4. x cos omega value, y sin omega value, ಆನ್ಸರ್. ಇದನ್ನು ಮಾಡ್ಕೊಡ್ರಿ, ಬರಲಿ ಅಂತ ಹೇಳ್ತೀನಿ ಮತ್ತೆ.